ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಾರ್ಭಟ ಜೋರಾಗ್ತಾ ಇದೆ. ಈ ಬಿಸಿಲ ಅಬ್ಬರಕ್ಕೆ ನಾನಾ ರೀತಿಯ ಸಮಸ್ಯೆಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ವಿಜಯಪುರ ಜಿಲ್ಲೆಯಲ್ಲಿ ಉರಿ ಬಿಸಿಲಿಗೆ ಬಾಲಕ ಬಲಿಯಾದ್ನ ಅಂತ 15 ವರ್ಷದ ಶ್ರೀಶೈಲ ಬಿರಾದರ ಹೀಟ್ ಸ್ಟ್ರೋಕಿಗೆ ಬಲಿಯಾದಂತಹ ವಿಚಾರ. ಬಿಸಿಲಿನಲ್ಲಿ ಆಟವಾಡಿಕೊಂಡು ಅನಾರೋಗ್ಯಕ್ಕೊಳಗಾಗಿರ್ತಾನೆ ಶ್ರೀಶೈಲ. ಆಸ್ಪತ್ರೆಗೆ ದಾಖಲಿಸ್ತಾರೆ ಪೇರೆಂಟ್ಸು, ಚಿಕಿತ್ಸೆ ಕೊಡಿಸ್ತಾರೆ. ಚಿಕಿತ್ಸೆ ಫಲಿಸದೆ ಶ್ರೀಶೈಲ ಸಾವನ್ನಪ್ಪಿದ್ದಾನೆ. ಮುದ್ದೇಬಿಹಾಳ ತಾಲೂಕಿನ ಇಂಗಳಗಿ ಗ್ರಾಮದ ಬಾಲಕ ಈತ. ವಿಜಯಪುರ ಜಿಲ್ಲೆಯಲ್ಲಿ ಇಂಗಳಗಿ ಗ್ರಾಮ, 15 ವರ್ಷದ ಬಾಲಕ ಶ್ರೀಶೈಲ. ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಬೇಸಿಗೆ ರಜೆ ಇದೆ, ಸ್ನೇಹಿತರ ಜೊತೆಗೆ ಆಟ ಆಡೋದಕ್ಕೆ ಹೋಗಿರ್ತಾನೆ. ಇದ್ದ ಹಾಗೆ ಕುಸಿದು ಬೀಳ್ತಾನೆ. ಪೋಷಕರು ಗಾಬರಿಗೊಳಗಾಗ್ತಾರೆ. ಆಸ್ಪತ್ರೆಗೆ ಚಿಕಿತ್ಸೆ ಕೊಡಿಸೋದಕ್ಕೆ ಕರ್ಕೊಂಡು ಹೋಗ್ತಾರೆ. ಏನು ಕುಸಿದು ಬಿದ್ದ ಅನ್ನೋದೇ ಗೊತ್ತಾಗ್ತಿಲ್ವಂತೆ. ಚಿಕಿತ್ಸೆ ಕೊಟ್ಟರೂ ಕೂಡ ಫಲಿಸದೆ ಶ್ರೀಶೈಲ್ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸನ್ನು ಕೊಡೋದಕ್ಕೆ ಪುರುಷೋತ್ತಮ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಿಜಕ್ಕೂ ಹೀಟ್ ಸ್ಟ್ರೋಕಿಗೆ ಆಗಿರುವಂತಹ ಬಲಿನ ಇದು ಅಥವಾ ಬೇರೆ ಏನಾದರೂ ಕಾರಣಗಳಿದಾವ, ಹೇಗೆ ಅಂತ ಹೇಳಿದ್ದು? ಪ್ರೇಮ ಏನಂದ್ರೆ ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಏನಂತಂದ್ರೆ ಅವನು ಮುಂಚೆನೂ ಕೂಡ ಬೇರೆ ಒಂದು ಡಿಸೀಸ್ ಕೂಡ ಇತ್ತು ಅನ್ನೋದು ತಿಳಿದು ಬಂದಿದೆ. ಇದ್ರ ಏನಿದೆ ಆದ್ರೆ ಏನು ಅಂತಂದ್ರೆ ಈ ರೀತಿ ಏನು ರಜೆಗಳ ಘೋಷಣೆ ಆಗಿದೆ, ರಜೆ ಆದ ನಂತರ ಬಿಸಿಲಲ್ಲಿ ಓಡಾಡುವಾಗಲೇ ಆಟ ಆಡ್ತಾ ಇದ್ದ. ಆಟ ಆಡುವಾಗ್ಲೇನೆ ಏನು ಅಂತಂದ್ರೆ ಅತಿಯಾದ ಏನ್ ಬಿಸಿಲು, ಯಾಕಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಈಗ ಏನಂತಂದ್ರೆ 42 ಡಿಗ್ರಿ ಸೆಲ್ಸಿಯಸ್ ನಷ್ಟು ತಾಪಮಾನ ದಾಖಲಾಗಿದೆ. ಇದರ ಹಿನ್ನೆಲೆಯಲ್ಲಿ ಅತಿಯಾದ ಬಿಸಿಲಿಗೂ ಕೂಡ ಏನು ಅಂದ್ರೆ ಒಂದು ಚಕ್ರ ಬಂದು ಈ ರೀತಿ ಕೆಳಗಡೆ ಬಿದ್ದಿದ್ದಾನೆ. ಅದಾದ ನಂತರ ಆಸ್ಪತ್ರೆ ಕೂಡ ದಾಖಲು ಮಾಡಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿಸಿದ್ರು. ಅತಿಯಾದ ಏನು ಜ್ವರ ಬಂದಾದ ನಂತರ ಈ ರೀತಿ ತೀರ್ ಹೋಗಿದೆ ಅನ್ನೋದು ಮಾಹಿತಿ ಇದೆ. ಆದ್ರೆ ಸದ್ಯಕ್ಕಿರೋ ಏನ್ ಮಾಹಿತಿ ಪ್ರಕಾರ ಏನು ಅಂತಂದ್ರೆ ಏನ್ ಬಿಸಿಲಿಂದ ತಾಪಕ್ಕಾಗಿದೆ ಅಥವಾ ಬೇರೆ ಇತರ ಏನಾದ್ರು ಏನು ಡಿಸೀಸ್ ಆದ್ರಿಂದ ಆಗಿದೆ ಅನ್ನೋದು ಕೂಡ ಖಚಿತವಾಗಿ ತಿಳಿದು ಬಂದಿಲ್ಲ. ಪ್ರೇಮ್. ಓಕೆ, ಥ್ಯಾಂಕ್ ಯು ಪುರುಷೋತ್ತಮ್ ತಮ್ಮೆಲ್ಲ ಮಾಹಿತಿಗಾಗಿ.